ओम गणानान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पतः शृण्वन्नोतिविशेषं महागणपतिभ्यो नमः। ब्राह्मी माहेश्वरी कौमारी वैष्णवी वाराही इंद्राणी ಚಾಮುಂಡೇಶ್ವರಿ ಸಪ್ತಮಾತೃಭ್ಯೋ ನಮಃ। ಈ ದೇವಸ್ಥಾನಕ್ಕೆ ದೇವಿರಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ದೇವಿರಮ್ಮ ದೇವಸ್ಥಾನ ಅಂತಂದ್ರೆ ದೇವಿ ಅಂತಂದ್ರೆ ಏಕವಚನ ಆಗ್ತದೆ. ಇಲ್ಲಿ ಒಂದು ದೇವಿ ನಡೆಸಲ್ಲ, ಇಲ್ಲಿ ಈ ಸಪ್ತಮಾತೃಕೆಯರು ಅಂದ್ರೆ 7 ದೇವಿಯರು ನೆಲೆಸಿದ್ದಾರೆ. ಆ 7 ದೇವಿಯರು ನೆಲೆಸಿದ್ರಾದ್ರೆ ದೇವಿಯರು ಅಂತ ಅಂದಾಗ ಬಹುವಚನ. ಆ ದೇವಿಯರಮ್ಮ ಅಮ್ಮ ದೇವಿಯರು ಅಮ್ಮ ಅನ್ನೋದು ಬಂದು ದೇವಿರಮ್ಮ ಅಂತ ಆಗಿರೋಂಥದ್ದು. ಇಲ್ಲಿ ಮಾಹೇಶ್ವರಿ ಅನ್ನೋ ದೇವರೇ ಮುಖ್ಯವಾಗಿ ನೆಲೆಸಿರೋಂಥದ್ದು. ಆ ಗರ್ಭಗುಡಿಯ ಮುಂಭಾಗದಲ್ಲೇ ಮಾಹೇಶ್ವರಿ ದೇವರು ಬ್ರಾಹ್ಮಿ ಮಾಹೇಶ್ವರಿ ಅಂದ್ರೆ 2ನೇ ದೇವರು ಮಾಹೇಶ್ವರಿ ದೇವಿನೇ ನೆಲೆಸಿರೋಂಥದ್ದು. ಇಲ್ಲಿ ಮಾಹೇಶ್ವರಿ ದೇವಿಗೆ ಗರ್ಭಗುಡಿಯ ಭಾಗದ ನೇರವಾಗಿ ಮುಖವಾಗಿ ದರ್ಶನವಾಗಿ ಕೊಡುವಂಥದ್ದು. ಮಾಹೇಶ್ವರಿ ದೇವಿಯನ್ನೇ ಇಲ್ಲಿ ರಾಜರಾಜ ಚೋಳನಿಗೆ ದರ್ಶನ ಕೊಟ್ಟಂತ ಭಾಗ್ಯ ಕೊಟ್ಟಂತಹ ದೇವಿ ಆಗಿದೆ. ಹಾಗಾಗಿ ಆ ದೇವಿಯ ಮುಖ ಭಾಗಕ್ಕೆ ಅವರು ಗರ್ಭಗುಡಿಯ ಭಾಗನ ನಿಲ್ಲಿಸಿದ್ದಾರೆ. ಅರ್ಧ ಭಾಗ ಗರ್ಭಗುಡಿ ಭಾಗ ಹತ್ತಿರ ಇದೆ. ಇಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡೇಶ್ವರಿ ಅಂದ್ರೆ ಸಪ್ತಮಾತೃಕೆಗಳು 7 ದೇವಿಯರು ನೆಲೆಸಿರುವಂತಹದ್ದು. ಪೂರ್ವ ಭಾಗಕ್ಕೆ 5 ದೇವಿ, ಉತ್ತರ ಭಾಗಕ್ಕೆ 2 ದೇವಿಯರು ನೆಲೆಸಿದ್ದಾರೆ. ಉತ್ತರ ಭಾಗದಲ್ಲಿ ಸರ್ಪರಾಜನ ಕಾವಲಿದೆ. ಗರ್ಭಗುಡಿಯ ಅರ್ಧ ಭಾಗದಲ್ಲಿ ಸರ್ಪದ ಇದಿದೆ, ಹುತ್ತ ಇದೆ. ಹೀಗಾಗಿ ಇದು ದೇವಿಯರು ಅನ್ನೋದು ಬಂದು ದೇವಿರಮ್ಮ ಅಂತ ಆಗಿದೆ. ಇದು ಸಪ್ತಮಾತೃಕೆಯ ದೇವಸ್ಥಾನ. ಸಪ್ತಮಾತೃಕೆಯಲ್ಲಿ ಮಾಹೇಶ್ವರಿ ಮೇನ್ ಆಗಿರುವಂಥದ್ದು. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡೇಶ್ವರಿ ಇದು ಸಪ್ತಮಾತೃಕೆಯ ದೇವರು. ಇಲ್ಲಿ ದೇವಿಯರು ಅನ್ನೋ ಬಂದು ದೇವಿರಮ್ಮ ಅಂತ ಆಗಿದೆ ಪ್ರದೇಶ ಆಗಿರ್ತದೆ. ಆ ವನ ಪ್ರದೇಶದಲ್ಲಿ ಸಪ್ತಮಾತೃಕೆಯರು ಉದ್ಭವ ಆಗಿ ನೆಲೆಸಿರ್ತಾರೆ. ಹೀಗೆ ನೆಲೆಸಿರುವಂತಹ ಸಂದರ್ಭದಲ್ಲಿ ಒಂದು ಗಂಡು ಮತ್ತೆ ಹೆಣ್ಣು ಬ್ರಹ್ಮರಾಕ್ಷಸರು ಆ ಜಾಗದಲ್ಲಿ ಬಂದು ಅಶೌಚ ಮಾಡ್ತಿರ್ತಾರೆ. ಇದನ್ನು ಕಂಡಂತಹ ದೇವಿಗೆ ಕೋಪ ಬಂದು ಅವರಿಗೆ ಮೈಯೆಲ್ಲ ಉರಿಯ ಹಾಗೆ ಶಾಪ ಕೊಡ್ತಾಳೆ. ಆ ಮೈ ಶಾಪನ ತಾಳಲಾರದಂತಹ ಬ್ರಹ್ಮರಾಕ್ಷಸರು ಆ ದೇವಿಗೆ ಶರಣಾಗ್ತಾರೆ. ದೇವಿ ನಮ್ಗೆ ಕ್ಷಮಿಸು, ನಾವು ಇನ್ನು ಮುಂದೆ ಇಲ್ಲಿ ಬಂದು ಯಾವುದೇ ರೀತಿ ಇದು ಮಾಡಲ್ಲ, ನಾವು ನಿಮ್ಗೆ ಶರಣಾಗತವಾಗ್ತೀವಿ ಅಂತ ಕೇಳ್ಕೊಂಡಾಗ ಆಗ ಹೇಳ್ತಾರೆ, ನೀನು ಊರ್ನವ್ರನ್ನೆಲ್ಲ ಕರ್ಕೊಂಬಂದು ನನ್ನ ಆರಾಧಿಸೋ, ಆವಾಗ ನಿನ್ನ ಈ ಉರಿ ತಾಪಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇಲ್ಲ, ನಾವು ರಾಕ್ಷಸರು ಊರೊಳಗೆ ಹೋದ್ರೆ ಜನಗಳಲ್ಲಿ ಹೆದ್ರು ಹೋಗ್ತಾರೆ, ಯಾರೂ ಬರೋದಿಲ್ಲ, ಬಂದು ನಾವು ಬಗೆಯಾದ್ರೂ ಹೇಗೆ ಅಂತ ಕೇಳ್ಕೊತಾರೆ. ಆ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆಗ್ಲೇ ನಿಮ್ಮನ್ನ ಹೆಬ್ಬಾರೆ ರೂಪದಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನ ಹೆಬ್ಬಾರೆ, ಒಂದು ಗಂಡು ಮತ್ತೆ ಹೆಣ್ಣು 2 ಬ್ರಹ್ಮರಾಕ್ಷಸನ್ನ ಹೆಬ್ಬಾರೆ ರೂಪದಲ್ಲಿ ಮಾಡ್ತಾರೆ. ಹೆಬ್ಬಾರೆ ರೂಪದಲ್ಲಿ ಮಾಡಿದಾಗ ಅಲ್ಲಿ ಅದೇ ಗ್ರಾಮದಲ್ಲಿರುವಂತಹ ವನಪ್ರದೇಶಕ್ಕೆ ಕಟ್ಟಿಗೆ ಅಂತ ಹೇಳೋಕೆ ಬಂದಾಗ ಇಲ್ಲಿದ್ದಂತಹ ಡೋಲನ್ನು ಕಂಡಂತಹ ಡೋಲ್ ತರ ರೂಪದಲ್ಲಿತ್ತು. ಹೆಬ್ಬಾರೆ ಏನಂದ್ರೆ ಡೋಲ್ ರೂಪದಲ್ಲಿತ್ತು. ಅದನ್ನು ಕಂಡಂತಹ ಹೆಬ್ಬಾರನ್ನ ಎತ್ಕೊಂಡು ಮನೆಗೆ ಹೋಗೋಣ ಅಂತ ನೋಡ್ತಾರೆ. ಎತ್ಕೊಂಡು ಹೋದಾಗ ಬಾರಿಸಿದಾಗ ಅದು ಊರೆಲ್ಲ ಸುತ್ತಾಡಿಸಿ ಎಳ್ಕೊಂಡು ಹೋಗ್ತದೆ. ಊರೆಲ್ಲ ಸುತ್ತಾಡಿಸಿ ಎಳ್ಕೊಂಡೋಗಿ ದೇವಿರಮ್ಮನ ನೋಡೋಣ ಅಂತ ಶಬ್ದ ಉತ್ಪತ್ತಿ ಆಗ್ತದೆ. ಅದನ್ನ ಕಂಡಂತಹ ಎಲ್ಲಾ ಜನಗಳು ಅದ್ರ ಜೊತೆ ಆ ಹೆಬ್ಬಾರೆ ಮಾತಾಡೋದನ್ನ ನೋಡ್ಕೊಂಡು ಅದು ಹೆಬ್ಬಾರೆ ಜೊತೆಗೆ ಗುಂಪು ಕಟ್ಟೋದು ಶುರು ಆಯ್ತು. ಅದು ಊರೆಲ್ಲ ಸುತ್ಕೊಂಡ್ಬಂದು ಕೊನೆಗೆ ಆ ದೇವಿ ನೆಲೆಸಿರುವಂತಹ ಸ್ಥಳಕ್ಕೆ ಬಂದು ನಿಲ್ಲುತ್ತೆ. ಅವಾಗ ಅವ್ರಿಗೆ ಜನಗಳಿಗೂ ಸಹ ಇಲ್ಲಿ ದೇವಿ ನೆಲೆಸಿರುವಂತಹ ವಿಚಾರ ಗೊತ್ತಾಗ್ತದೆ. ಅಂದಿನಿಂದ ಪ್ರತಿ ದಿವಸ ಅಲ್ಲಿಗೆ ಪ್ರತಿ ವರ್ಷದಲ್ಲೂ ಅದು ರಥಸಪ್ತಮಿ ಮಾಘ ಮಾಸ ರಥಸಪ್ತಮಿ ದಿನದಂತ ಗೋಚಾರದಂತ ದಿನ ಆಗಿರುತ್ತೆ ಅದು. ಸೊ ಹಾಗಾಗಿ ರಥಸಪ್ತಮಿ ಆದಂತಹ ಮೊದಲನೇ ಸೋಮವಾರ ದಿವಸದಲ್ಲಿ ಅದು ಜನಗಳಿಗೆ ಗೊತ್ತಾಗಿ ಆ ಹೆಬ್ಬಾರೆಯಿಂದಾಗಿ ಊರೆಲ್ಲ ಸುತ್ಕೊಂಡ್ಬಂದು ಗೊತ್ತಾಗಿ ಅಲ್ಲಿ ಪೂಜೆ ನಡೆಸಂಥದ್ದು ಪದ್ಧತಿ ಉಂಟಾಗಿರುವಂಥದ್ದು. ಪ್ರತಿ ವರ್ಷದಲ್ಲೂ ಒಂದೇ ಬಾರಿ ಅದು ಮಾಘ ಮಾಸದ ರಥಸಪ್ತಮಿಯ ಮೊದಲನೇ ಸೋಮವಾರ ಮಂಗಳವಾರ ಈ ಹಬ್ಬ ಇರ್ತದೆ. ವರ್ಷದಲ್ಲಿ ಒಂದು ದಿವಸ ಮಾತ್ರ ಇರ್ತದೆ. ಹೀಗೆ ಅಲ್ಲಿ ಇದು ಶುರು ಆಗೋದಂಥದ್ದು. ಇದಾದ್ಮೇಲೆ ಮಹಾಭಾರತದಲ್ಲೂ ಸಹ ಉಲ್ಲೇಖ ಇದೆ. ಮಹಾಭಾರತದಲ್ಲಿ ಸಹ
ಏನಪ್ಪ ಅಂತಂದ್ರೆ ಆ ಕುಂತಿ ಬೆಟ್ಟದಲ್ಲಿ ಪಾಂಡವರು ಅಜ್ಞಾತವಾಸ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲ ಬ್ರಹ್ಮ ರಾಕ್ಷಸರ ಕಾಟ ಜಾಸ್ತಿ ಆಗ್ತಿರ್ತದೆ. ಅಲ್ಲಿ ಜನಗಳ ಒಂದೊಂದು ಊರಿಂದ ಒಬ್ಬೊಬ್ಬರನ್ನ ಆಹುತಿ ಬ್ರಹ್ಮ ರಾಕ್ಷಸರಿಗೆ ಕೊಡಬೇಕು ಅಂತ ಆಗಿರುತ್ತದೆ. ಹಾಗಾಗಿ ಕುಂತಿ ಬೆಟ್ಟದ ಆ ಕಡೆ ಇರೋಂಥ ದೇವಸ್ಥಾನ ಹಿರಿಯೊಡೆ ಅಂದ್ರೆ ಹಿರಿಯಾದಂಥ ಜಾಸ್ತಿ ಆದಂಥ ಭಕ್ಷೋಪೋಜನಗಳ ರಾಕ್ಷಸರಿಗೆ ಕೊಡ್ತಿದ್ರಿಂದ ಆಗದೆ ಹಿರಿಯೊಡೆ ಅಂತ ಆಯ್ತು. ಈ ಕಡೆ ಕುಂತಿ ಬೆಟ್ಟದ ಈ ಕಡೆಯಿಂದ ಚಿಕ್ಕ ಪುಟ್ಟ ಗ್ರಾಮ ಆದ್ರಿಂದ ಇಲ್ಲಿ ಚಿಕ್ಕ ಹೆಡೆ ಇಡ್ತಿದ್ರಿಂದ ಅದಕ್ಕೆ ಚಿಕ್ಕ ಹೆಡೆ ಅಂತ ಅಂತಂದ್ರು ಚಿಕ್ಕ ಹಡೆ ಅಂತ ಆಯ್ತು. ಹೀಗೆ ಚಿಕ್ಕ ಹಡೆ ಹಿರೋಡೆ ಅಂತ ಬಂದಂಥದ್ದು ಸಂದರ್ಭ. ಅಲ್ಲೂ ಸಹ ಬ್ರಹ್ಮ ರಾಕ್ಷಸರ ಕಾಟ ಅಲ್ಲೇ ವಿಚಾರ ಬರ್ತದೆ. ಬ್ರಹ್ಮ ರಾಕ್ಷಸರು ಇರ್ಬೇಕಾದ್ರೆ ಪಾಂಡವರು ವಧೆ ಮಾಡಿ ಆ ಊರಿನಲ್ಲಿರುವಂತಹ ಜನಗಳನ್ನ ರಕ್ಷಣೆ ಮಾಡಿದಂತಹ ಉಲ್ಲೇಖ ಸಹ ಇರ್ತದೆ. ಜೊತೆಗೆ ಹೀಗೆ ಇರಬೇಕಾದ್ರೆ ಕ್ರಿಸ್ತಪೂರ್ವ 700ನೇ ಶತಮಾನ 780ನೇ ಶತಮಾನದಲ್ಲಿ ಆಸುಪಾಸಿನಲ್ಲಿ 780-790 ಆಸುಪಾಸಿನಲ್ಲಿ ರಾಜರಾಜ ಚೋಳ ಎಂಬ ರಾಜ ಈ ಕಡೆ ದಂಗೆ ಬರ್ಬೇಕಾದ್ರೆ ಅಥವಾ ಅರಣ್ಯ ಪ್ರದೇಶ ಇದೆಲ್ಲ ಅರಣ್ಯ ಪ್ರದೇಶ ಆದ್ರಿಂದ ಒಂದು ರಾಜ್ಯನ ಇನ್ನೊಂದು ರಾಜ್ಯನ ಕಪ್ಪು ಕಾಣಿಕೆ ಪಡೆಯಲಿಕ್ಕೋಸ್ಕರವಾಗಿ ಇದನ್ನ ಮಾಡ್ಲಿಕ್ಕೋಸ್ಕರವಾಗಿ ರಾಜರಾಜ ಚೋಳರು ಈ ಕಡೆ ದಂಡೆತ್ತು ಬಂದಾಗ ಆ ಅರಣ್ಯ ಪ್ರದೇಶದಲ್ಲಿ ಬಿಡಾರ ಹೂಡ್ತಾರೆ. ಆ ಬಿಡಾರ ಹೂಡ್ದಂತ ಸಂದರ್ಭಗಳು ಸಹ ಮಾಘ ಮಾಸ ಆಗಿರ್ತದೆ. ಸೊ ಮಾಘ ಮಾಸದಲ್ಲಾಗಿರ್ತದೆ. ಅಲ್ಲಿ ಇವರು ಗೊತ್ತಿಲ್ಲದೇ ಆ ದೇವಿ ಉದ್ಭವ ಆಗಿರೋಂಥ ತಲೆ ಮೇಲೇನೆ ಅಡಿಗೆಯನ್ನ ಮಾಡ್ತಿರ್ತಾರೆ. ಆ ಅಡಿಗೆಯನ್ನ ಮಾಡುವಂತಹ ಸಂದರ್ಭದಲ್ಲೂ ಸಹ ಅಡಿಗೆಗಳು ಯಾವುದು ಪಕ್ವ ಆಗೋದಿಲ್ಲ, ತರಕಾರಿ ಬೇಯೋದಿಲ್ಲ, ಅನ್ನ ಬೇಯೋದಿಲ್ಲ, ಏನು ಅಡಿಗೆ ಬೆಳಗ್ಗೆಯಿಂದ ಮಾಡಿದ್ರು ಸಹ ಸಂಜೆವರೆಗೂ ಸಹ ಅಡಿಗೆ ಆಗದ್ರಿಂದ ಬಂದು ರಾಜನ ಮುಂದೆ ಹೇಳ್ತಾರೆ, ನಾವು ಎಷ್ಟೇ ಬೇಯಿಸಿದ್ರು ಅಡಿಗೆ ಆಗ್ತಾ ಇಲ್ಲ, ಇದು ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಆಗ ರಾಜರಾಜ ಚೋಳನಿಗೆ ದೇವಿ ಪ್ರತ್ಯಕ್ಷರಾಗ್ತಾರೆ. ಏನಪ್ಪಾ ಅಂತಂದ್ರೆ ಬಿಳಿ ಕುದುರೆಯಲ್ಲಿ ವಜ್ರಕತ್ರಿಯಲ್ಲಿ ಬಂದು ಪ್ರತ್ಯಕ್ಷ ಆಗ್ತಿರತ್ತೆ. ಇಲ್ಲಿ ನಾನು ನೆಲೆಸಿದ್ದೇನೆ, ನಾನು ನೆಲೆಸಿರಂತಹ ಜಾಗದಲ್ಲಿ ನೀನು ನನ್ನ ತಲೆ ಮೇಲಿಟ್ಟು ನೀನು ಅಡಿಗೆ ಮಾಡ್ತಿದ್ಯಾ, ಅದರಿಂದ ಬೇಯಿಸ್ತಿಲ್ಲ. ನಿನ್ನ ಪಾಪ ಕರ್ಮಗಳನ್ನು ಸರಿಪಡಿಸ್ಕೋಬೇಕು ಅಂದ್ರೆ ಹಗಲಾಗೋದ್ರ ಮುಂದೆ ಸೂರ್ಯೋದಯ ಆಗೋದ್ರೊಳಗೆ ನನ್ನ ಗುಡಿ ಕಟ್ಟ ಆರಾಧಿಸು ಅಂತ ಹೇಳಿದ್ರಂತೆ. ಹಾಗಾಗಿ ಆ ಸಂಜೆಯ ವೇಳೆಯಲ್ಲಿ ಗೋಚರ ಆದಂತ ದೇವಿಯ ವಾಕ್ಯವನ್ನ ಪರಿಪಾಲಿಸಲು ಅವಾಗಿಂದನೇ ಶುರು ಮಾಡ್ತಾರೆ. ರಾತ್ರಿ ಒಂದೇ ರಾತ್ರಿಯಲ್ಲಿ ಕಟ್ಟಿದಂತ ಗುಡಿಯಾದಂತಾಗಿದೆ. ಮಾರನೇ ದಿವಸ ಸೂರ್ಯೋದಯ ಆಗೋದ್ರೊಳಗೆ ಕಟ್ಟಿ ಆ ಸೂರ್ಯೋದಯ ಆದ ಮೇಲೆ ಅದನ್ನ ಪೂಜೆ ಮಾಡುವಂತಹ ಸಂದರ್ಭ. ಹೀಗೆ ಅದು ಸಹ ಆ ಸಂದರ್ಭನೂ ಸಹ ರಥಸಪ್ತಮಿಯಾದ ಮೊದಲನೇ ಸೋಮವಾರನೇ ಪೂಜೆ ಆಗಿರುತ್ತದೆ ಅದು ಸಹ. ಹಾಗಾಗಿ ರಥಸಪ್ತಮಿಯಾದ ಮೊದಲನೇ ಸೋಮವಾರ ಆದ್ರಿಂದ ಸೋಮವಾರ ಮಂಗಳವಾರ 2 ದಿವಸನೂ ಸಹ ರಾಜ ಅಲ್ಲಿ ಪೂಜೆಯನ್ನ ಮಾಡಿ ತನ್ನ ಪ್ರಯಾಣ ಬೆಳೆಸ್ತಾನೆ. ಹಾಗಾಗಿ ಅಲ್ಲಿ ಪುನಃ ಬಂದಾಗ ಅಲ್ಲಿಗೆ ಯಾವುದೇ ಅಡಿಗೆಗಳನ್ನು ಮಾಡಬಾರ್ದು. ಇಲ್ಲಿ ಸಿಕ್ಕಂತಹ ಏನು ಫಲಹಾರಗಳು ಅಂದ್ರೆ ಹಣ್ಣು ಹಂಪಲುಗಳು ಏನು ಸಿಗುತ್ತೆ ಅದನ್ನೇ ಆಹಾರವಾಗಿ ಎಲ್ಲರೂ ಸೇವಿಸಬೇಕು ಅಂತ ಕಟ್ಟಪ್ಪಣೆ ಮಾಡ್ತಾರೆ. ಮತ್ತೆ ಪ್ರತಿ ವರ್ಷ ನಾವು ಯಾವ ದಿವಸದಲ್ಲಿ ನಾವು ಈ ಗುಡಿಯನ್ನು ಕಟ್ಟಿದೀವೋ ಆ ದಿವಸ ಬಂದು ಆರಾಧಿಸಬೇಕು ಅಂತ ಅಂದ್ಬಿಟ್ಟು ಪ್ರತಿ ರಥಸಪ್ತಮಿಯಾದ ಮೊದಲನೇ ಸೋಮವಾರ ಮಂಗಳವಾರ ಬಂದು ಅಲ್ಲಿ ಆರಾಧಿಸದಂತಹ ಸಂದರ್ಭ ಉಂಟಾಗ್ತದೆ ವರ್ಷದಲ್ಲಿ ಒಂದು ಬಾರಿ. ಅದೇ ಇವತ್ತಿನವರೆಗೂ ಸಹ ಕಂಟಿನ್ಯೂಸ್ ಆಗಿ ಬಂದಿರ್ತದೆ ಸಾವಿರಾರು ವರ್ಷಗಳಿಂದ. ಅದೇ ರೀತಿಯಾಗಿ ರಥಸಪ್ತಮಿಯಾದ ಮೊದಲನೇ ಸೋಮವಾರ ಪೂಜೆ ಮಾಡಿ ಮಂಗಳವಾರ ಸಂಜೆಗೆ ದೇವಸ್ಥಾನವನ್ನು ಮುಚ್ಚುವಂಥದ್ದು ಸಾವಿರಾರು ವರ್ಷದಿಂದ ಇದೇ ಕಂಟಿನ್ಯೂಸ್ ಆಗಿ ಬಂದಿರುವಂಥದ್ದು ಆಗಿರುತ್ತದೆ. ಹಾಗಾಗಿ ಇವತ್ತಿಗೂ ಸಹ ಅಲ್ಲಿ ಅಡಿಗೆಯನ್ನು ಮಾಡೋದಿಲ್ಲ. ಹಣ್ಣು ಹಂಪಲೆ ಅದಕ್ಕೆ ಬಾಳೆಹಣ್ಣು ಸುತ್ತಮುತ್ತದಲ್ಲೂ ಸಿಗಂತಹ ಕಾಡು ಪ್ರದೇಶದಲ್ಲಿ ಸಿಕ್ಕಂಥದ್ದು ಅಂದ್ರೆ ಬಾಳೆಹಣ್ಣು ಜಾಸ್ತಿ. ಆ ಬಾಳೆಹಣ್ಣನ್ನೇ ದೇವಿಗೆ ಪ್ರಸಾದವಾಗಿ ಅರ್ಪಿಸಿ ಆ ಹಣ್ಣನ್ನೇ ಎಲ್ಲರಿಗೂ ಪ್ರಸಾದವಾಗಿ ಹಂಚುವಂಥದ್ದು ಇವತ್ತಿಗೂ ಸಹ ನಡೀತಾ ಬಂದಿದೆ. ರಥಸಪ್ತಮಿಯಾದ ಮೊದಲನೇ ಸೋಮವಾರ ಮಂಗಳವಾರ ಹಿಂದಿನ ಕಾಲದಿಂದ ನಡೆದು ಬಂದಂತೆ ಕುಂತಿ ಬೆಟ್ಟದ ಒಂದು ಗುಹೆಯಲ್ಲಿ ಹೆಬ್ಬಾರೆಯನ್ನು ಕಟ್ತಾರೆ. ಆ ಹೆಬ್ಬಾರೆಯನ್ನು ಕಟ್ಟಿ ಕಾಚನಹಳ್ಳಿ ಮಾರಮ್ಮನ ದೇವಸ್ಥಾನದಲ್ಲಿ ತಲೆ ಮೇಲಿಂದ ಹೊರುವಂಥದ್ದು ಶುರು ಆಗ್ತದೆ. ಮೊದಲಿಂದನೂ ಪೂರ್ವ ಕಾಲದಿಂದನೂ ಅದೇ ನಡೆದು ಬಂದಂತಾದ್ರಿಂದ ಅಲ್ಲಿಂದ ಸೀದಾ ನಮಗೆ ಹೆಬ್ಬಾರೆ
ಪೂರ್ಣವಾಗಿ ದೇವಸ್ಥಾನದ ಹತ್ರ ಬರೋದಂಥದ್ದೇ ಕೊನೆ ಹಂತದಲ್ಲೇ. ಹಿಂದೆ ಹೇಳಿದಂತೆ ಕಥೆಯಲ್ಲೇ ಹೇಳಿದಾಗಿದೆ, ಬ್ರಹ್ಮರಾಕ್ಷಸರು ಊರಿನವ್ರನ್ನೆಲ್ಲ ಕರ್ಕೊಂಡ್ಬಂದು ಕೊನೆಗೆ ಅರ್ಪಣೆ ಮಾಡುವಂಥದ್ದು ಅಂತ. ಹಾಗಾಗಿ ಹೆಬ್ಬಾರೆ ಕುಂತಿ ಬೆಟ್ಟದಲ್ಲಿ ಕಟ್ಟಿದಂತಹ ಹೆಬ್ಬಾರಿನ ಊರಿನ ಎಲ್ಲ ಬೀದಿಗಳಲ್ಲೂ ದೇವೇಗೌಡನ ಕೊಪ್ಪಳು, ಚಿಕ್ಕಾಡೆ ಇವೆಲ್ಲ ಕಡೆ ಎಲ್ಲ ಊರನ್ನೆಲ್ಲ ಸುತ್ತಿ ಊರಿನ ಎಲ್ಲ ಜನಗಳನ್ನ ಕರೆದುಕೊಂಡು ಬಂದು ಕೊನೆಗೆ ಮಂಗಳವಾರ ದಿವಸ ಸೋಮವಾರ ಹೊರಟಂತಹ ಹೆಬ್ಬಾರೆ ಮಂಗಳವಾರ ಮಧ್ಯಾಹ್ನದ ಮೇಲೆ ದೇವಸ್ಥಾನದ ಹತ್ರ ಬಂದು ಸಮಾಪ್ತಿ ಆಗ್ತದೆ. ಆ ಸಮಾಪ್ತಿ ಆದ ಮೇಲೆ ಅಲ್ಲಿಂದ ಹಣ್ಣುಕಾಯಿ ಪೂಜೆಗಳು ಇವೆಲ್ಲ ನಡೆಯುವಂಥದ್ದು ಇವತ್ತಿನವರೆಗೂ ಹಾಗೆ ನಡೆದುಕೊಂಡು ಬಂದಿದೆ. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಅಲ್ಲಿಗೆ ಹೆಬ್ಬಾರಿಗೆ ಕ್ಲೋಸು, ಎಲ್ಲೂ ಮೆರೆಸೋದಿಲ್ಲ. ದೇವಿಗೆ ಬಂದು ಅರ್ಪಣೆ ಮಾಡಿದ ತಕ್ಷಣ ಕ್ಲೋಸ್ ಆಗ್ತದೆ. ಆ ದೇವಸ್ಥಾನದಲ್ಲಿ ಸಪ್ತಮಾತೃಕೆಯರು ನೆಲೆಸಿದ್ದಾರೆ. ಸಪ್ತಮಾತೃಕೆಯರು ಅಂದ್ರೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡೇಶ್ವರಿ ಅಂತ. ಇಲ್ಲಿ ಸಪ್ತಮಾತೃಕೆಯರು ನೆಲೆಸುತ್ತದೆ. ಮಾಹೇಶ್ವರಿಯನ್ನೇ ಇಲ್ಲಿ ಮೇನ್ ಆಗಿ ಇರೋಂಥದ್ದು. ಮಾಹೇಶ್ವರಿಯೇ ಇಲ್ಲಿ ಪ್ರಮುಖವಾಗಿ ಪೂಜೆ ಮಾಡುವಂಥದ್ದು. ಸಪ್ತಮಾತೃಕೆಯರು ನೆಲೆಸಿದ್ದಾರೆ. ಸಪ್ತಮಾತೃಕೆಯಲ್ಲಿ 5 ಜನ ಪೂರ್ವಾಭಿಮುಖವಾಗಿದ್ದಾರೆ, ಇನ್ನು 2 ಉತ್ತರಾಭಿಮುಖವಾಗಿದ್ದಾರೆ. ಮತ್ತೆ ಉತ್ತರ ಭಾಗದಲ್ಲಿ ಅರ್ಧ ಗರ್ಭಗುಡಿ ಹುತ್ತದಿಂದ ಕೂಡಿದೆ. ಅಲ್ಲಿ ಸರ್ಪದ ವಾಸ ಇದೆ. ಇವತ್ತವರೆಗೂ ಸಹ ಅಲ್ಲಿ ಸರ್ಪದಗಳ ವಾಸಗಳಿದೆ. ಮೊದಲಿಂದನೂ ಸಹ ಆ ಸರ್ಪನೇ ಆ ದೇವಸ್ಥಾನಕ್ಕೆ ಕಾವಲಾಗಿದೆ. ಇದು ಬಂದಂತ ಪದ್ಧತಿ. ಹಾಗಾಗಿ ಅಲ್ಲಿ ಸರ್ಪಗಳ ಕಾವಲು ಹೆಚ್ಚಾಗಿದೆ. ಓಡಾಡ್ತಿರೋ ಸರ್ಪಗಳು ಜನಗಳು ನೋಡಿದ್ದಾರೆ. ತುಂಬಾ ಬೃಹದಾಕಾರವಾದಂತಹ ಸರ್ಪಗಳು ಅಲ್ಲಿ ಓಡಾಡ್ತವೆ. ಈಗ ಜನಗಳು ಸಹ ನೋಡಿದ್ದಾರೆ. ಜೊತೆಗೆ ಇನ್ನೊಂದೇನಪ್ಪ ಸಂದರ್ಭ ಅಂದ್ರೆ ಮಂಗಳವಾರ ನಾವು ಬಾಗಿಲು ಮುಚ್ಚುವಂತ ಸಂದರ್ಭದಲ್ಲಿ ಬೆಟ್ಟದ ಮಧ್ಯದ ಭಾಗದಲ್ಲಿ ಜ್ಯೋತಿ ಕಾಣಿಸ್ಕೊಳ್ಳುವಂಥದ್ದು ಇರ್ತದೆ. ಇದು ವಿಶೇಷ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಯಾವುದೇ ಬಾಗಿಲುಗಳಿರಲ್ಲ, ಎಲ್ಲ ಚಪ್ಪಡಿ ಕಲ್ಲಲ್ಲಿ ಮುಚ್ಚುವಂಥದ್ದು. ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಸಣ್ಣ ಕಲ್ಲಲ್ಲಿ ಹಾಕಿ ಮುಚ್ಚಿಬಿಡುವಂಥದ್ದು ಇರೋಂಥದ್ದು. ಪುನಃ ಅದನ್ನ ಓಪನ್ ಮಾಡಬೇಕು ಅಂತಂದ್ರೆ ಮುಂದಿನ ವರ್ಷನೇ ಇದು ನಡೆದು ಬಂದಂತ ಪದ್ಧತಿಗಳಾಗಿದೆ.